BLOಗಳ ಜೊತೆಗೆ ನಮ್ಮ ಕಾರ್ಯಕರ್ತರು ಅವ್ರು ನೀವು ಎಷ್ಟೊತ್ತಿಗೆ ಹಳ್ಳಿ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಯಾವ ಊರಿಗೆ ಬರ್ತೀರಿ ಕೇಳ್ತಾರೆ. ಅವರು ಸತತವಾಗಿ ಅವ್ರ ಕಾಂಟ್ಯಾಕ್ಟ್ ಆಗಿರ್ತಾರೆ. ಇವರು 3 ಜನ ಸೇರಿ ಈ ರಾಜ್ಯದಲ್ಲಿ ಯಾವುದೇ ಊರನ್ನ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸಮಿತಿಯನ್ನು ಮಾಡಿ ವೀಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ಡೆಲಿಗೇಟ್ ಡೆಲಿಗೇಟ್ ಅಂದ್ರೆ ನೀವೇ ಇಲ್ಲೆಲ್ಲ ಕೂತಿಲ್ಲ, ನೀವೆಲ್ಲ ಡೆಲಿಗೇಟ್ಸ್. ನಾವು ಸೇರಿ ಡೆಲಿಗೇಟ್ ಹೋದಾಗ ಅಂದರೆ ನನ್ನ ಬೂತಲ್ಲಿ ಕಡಿಮೆ ಆಗಿದೆ ಅಂತ ಅವ್ರ ಸರಿ ಬರಬೇಕು. ಅವಾಗ ಕ್ಲಿಯರ್ ಆಗ್ತದೆ. ಇಷ್ಟು ಮಾಡಿಬಿಟ್ರೆ ಆಗ್ತದೆ. ಇನ್ನು 15 ದಿವಸ ಇದು ರಾಮ ಮಂದಿರ ಕಟ್ಟೋದಕ್ಕಿಂತ ಭಾಳ ಪುಣ್ಯ ಕೆಲಸ. ವಿಶೇಷವಾಗಿ ಈ SIR ಕಾರ್ಯಕ್ರಮದಲ್ಲಿ ನಮ್ಮ ಸೊರಬ ತಾಲೂಕು ಪ್ರಥಮವಾಗಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಥಮವಾಗಿದೆ. ಅದರಿಂದ ನಾನು ಒಬ್ಬ ವೀಕ್ಷಕರಾಗಿ ನಾನು ನಮ್ಮೆಲ್ಲ ಮುಖಂಡರ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪಕ್ಷದ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ. ಮತ್ತು ನಮ್ಮ ಮಂತ್ರಿಗಳ ಅವರ ಹಿನ್ನೆಲೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ನಾನು ವೀಕ್ಷಕರಾಗಿ ನಮ್ಮ ಮಧು ಬಂಗಾರಪ್ಪ ಸಹ ಅಭಿನಂದಿಸ್ತೇನೆ. ಇದು ಒಂದು ಭಾಗ. ಇನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಕೆಲವು ಒಳ್ಳೆ. ನಾನು ಅಲ್ಲಿ ಶಿಕಾರಿಪುರದಲ್ಲಿ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ 65% ಅಂಗನವಾಡಿ ಟೀಚರ್ ಒಬ್ಬಳೇ ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ವರ್ಕರ್ ಇದ್ದಾರೆ. ಆಮೇಲೆ ಕೆಲವು ಅಂಗನವಾಡಿ ಟೀಚರ್ಗೆ ಅವರಿಗೆ ಅಷ್ಟು ಮಾಹಿತಿ ಇಲ್ಲ. ಯಾಕೆಂದರೆ ಹಿಂದೆ SLC ಒಳಗೆ ತಗೊಂಡ್ಬಿಟ್ಟು ನಾವು ಆವಾಗ ಅವರಿಗೆ ಅಷ್ಟು ನಾಲೆಡ್ಜ್ ಇಲ್ಲ. ಅದಕ್ಕೆ ಅಂಗನವಾಡಿ ಟೀಚರ್ ಎಲ್ಲಿ ಇದ್ದಾರೆ ಅಲ್ಲಿ ಅಡಿಷನಲ್ ಒಬ್ರು ಕೂಡ ಅವಿಯ ಕೊಟ್ಟು ಅಲ್ಲಿ ಕೊಟ್ಬಿಟ್ರೆ ಆವಾಗ ಕೆಲಸ ಸುಲಭ ಆಗ್ತದೆ. ಇದು ನೀವು ಮ್ಯಾನೇಜ್ ಮಾಡಬೇಕು. ನೀವು ನಮ್ಮ ಲೀಡರ್ಗಳು ಇದನ್ನ ಮ್ಯಾನೇಜ್ ಮಾಡಿಬಿಟ್ರೆ ಅಲ್ಲಿ ಪಿಕಪ್ ಆಗ್ತದೆ. 1000 ಓಟು ಇದ್ದಲ್ಲಿ 2-3 ಜನ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಮಾಡಬೇಕಾಗಿದ್ದೇನೆಂದರೆ BLOಗಳ ಜೊತೆಗೆ ನಮ್ಮ ಕಾರ್ಯಕರ್ತರು ಅವ್ರು ನೀವು ಎಷ್ಟೊತ್ತಿಗೆ ಹಳ್ಳಿ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ, ಯಾವ ಊರಿಗೆ ಬರ್ತೀರಿ ಅಂತ ಕೇಳ್ಕೊಂಡು ಅವರು ಸತತವಾಗಿ ಅವ್ರ ಕಾಂಟ್ಯಾಕ್ಟ್ ಆಗಿರ್ಬೇಕು. ಪ್ರತಿ ದಿವಸ ನೀವು ಇವತ್ತು ಮಧ್ಯಾಹ್ನ 4 ಗಂಟೆಗೆ ಬರ್ತೀರೋ ಅವ್ರಿಗೆ ಶಾಲೆನೂ ಇರ್ತದೆ, ಬೇರೆ ಬೇರೆ ಕೆಲಸಗಳು ಇರ್ತವೆ. ಆ ಕೆಲಸದ ಮಧ್ಯೆ ಇದನ್ನು ಮಾಡಕ್ಕೆ ಹಚ್ಚಿದ್ದೇವೆ ನಾವು. ಅದನ್ನ ಅವರಿಗೆ ನೀವು ದಯವಿಟ್ಟು ಅವರಿಗೆ ಅವ್ರ ಕಾಂಟ್ಯಾಕ್ಟ್ ಆಗಿದ್ದು ಅವರು ಜೊತೆಗೆ ಇದ್ಬಿಟ್ರೆ ಇವೆಲ್ಲವೂ ಸಮಸ್ಯೆ ಬರುತ್ತೆ. ನಾನು ಪ್ರತಿ ಮನೆಗೆ ಹೋದಾಗ ನಮ್ಮ BLOಗಳು ಅಲ್ಲಿ ಏನು ಓಟು ಮ್ಯಾಪಿಂಗ್ ಆಗಿದೆ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೀವು ಮ್ಯಾಪಿಂಗ್ ನೋಟ್ ಮಾಡ್ಕೊಳ್ಳಿ. ಎಷ್ಟು ಓಟ್ ಆಗಿಲ್ಲ ಅನ್ನೋದು ನೀವು ಮ್ಯಾಪಿಂಗ್ ಮಾಡ್ಕೊಂಡು ಯಾಕಾಗಿಲ್ಲ ಅಂದ್ಮೇಲೆ ಅದಕ್ಕೊಂದು ಪರಿಹಾರ ಇದೆ. ಪರಿಹಾರ ಇದಕ್ಕೆ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ, ತಹಸೀಲ್ದಾರ್ ಜೊತೆ ಚರ್ಚೆ ಮಾಡಿ ಈ ಕಾರಣಕ್ಕಾಗಿಲ್ಲ. 2002ರಲ್ಲಿ ಇತ್ತು ರೋಡು, ಹಿಂದೆ ತಂದೆ ಇರಲಿಲ್ಲ, ಯಾವುದೋ ಬೆಂಗಳೂರಿನಾಗ ಇದ್ದ, ಅವ್ರು ಸಿಗ್ತಾ ಇಲ್ಲ, ಇವನ್ನೆಲ್ಲ ಮಾಹಿತಿ ಕೊಡು. ಈಗ ನಮ್ಮಲ್ಲಿ ಹಾವುಗಳಿಗೆ ಮಾಡಿದ್ವಿ, ಅವರಿಗೆ ದಾತಿಕರೇ ಇಲ್ಲ. ನಾವು ಸ್ಪೆಷಲ್ ಆಗಿ DC ನಾವು ಚುನಾವಣಾ ಆಯೋಗಕ್ಕೆ, ಸೆಂಟ್ರಲ್ ಚುನಾವಣಾ ಆಯೋಗಕ್ಕೆ ಬರ್ಸಿದ್ದೀವಿ. ಯಾಕೆ ಬರ್ಸಿದ್ವಿ ಅಂದರೆ ಅವ್ರಿಗೆ ಯಾವುದೇ ನಾನೇ 62 ಮನೆ ಮಾಡ್ಕೊಂಡಿದ್ದೆ, ರಿಪನ್ ಬಿಡ 62 ಮನೆ ಮಾಡ್ಕೊಂಡು ಅವ್ರಿಗೆ ಆಪ್ ಇಲ್ಲ ಅವ್ರಿಗೆ. ಸೊ ಇಂಥ ಸಮಸ್ಯೆ ಇದ್ರೆ ಅವಕ್ಕೂ ಸಹ ಪರಿಹಾರ ಇದೆ. ಅಲ್ಲಿ BLOಗಳಿಗೆ, ಅಲ್ಲಿ ಘಟಕದ ಅಧ್ಯಕ್ಷರಿಗೆ ಮತ್ತು ಅಲ್ಲಿ ನಮ್ಗೆ ಸ್ಥಳೀಯ ಮುಖಂಡರು ನೀವೇನು ಡೆಲಿಗೇಟ್ ಕೊಟ್ಟಿದ್ದೀವಿ, ಆ ಡೆಲಿಗೇಟಿಗೆ ಹೋಗ್ಬೇಕು. ಡೆಲಿಗೇಟ್ ಅಂದ್ರೆ ನೀವೇ ಇಲ್ಲೆಲ್ಲ ಕೂತಿಲ್ಲ, ನೀವೆಲ್ಲ ಡೆಲಿಗೇಟ್ಸ್. ನಾವು ಸೇರಿ ಡೆಲಿಗೇಟಿಗೆ ಹೋದಾಗ ಅಂದರೆ ನನ್ನ ಬೂತಲ್ಲಿ ಕಡಿಮೆ ಆಗಿದೆ ಅಂತ ಅವ್ರ ಸರಿ ಬರಬೇಕು. ಅವಾಗ ಕ್ಲಿಯರ್ ಆಗ್ತದೆ. ಇಷ್ಟು ಮಾಡಿಬಿಟ್ರೆ ಆಗ್ತದೆ. ಇನ್ನು 15 ದಿವಸ ಇದು ರಾಮ ಮಂದಿರ ಕಟ್ಟೋದಕ್ಕಿಂತ ಭಾಳ ಪುಣ್ಯದ ಕೆಲಸ ಆಗ್ತದೆ. ರಾಮ ಮಂದಿರದಾಗ ಕಟ್ಟಿ ಅವರ ಎಲ್ಲ ಅಲ್ಲಿ ಮುಡಿಸ್ಬಿಟ್ರು. ನಾವು ಅದಲ್ಲ ಓಟ್ ಸೇರಿಸೋದೇ ಭಾಳ ಪುಣ್ಯದ ಕೆಲಸ. ಅದನ್ನು ನಾವೆಲ್ಲರೂ ಮಾಡಬೇಕಾಗಿದ್ದು. ಇದನ್ನು ಓಟ್ ಸೇರಿಸ್ತಕ್ಕಂಥದ್ದು ನಾಳೆ ಅವರಿಗೆಲ್ಲ ಬೆನಿಫಿಟ್ ಹೋಗ್ಬಿಡುತ್ತೆ. ಅದನ್ನು ನಿನ್ನೆ ಮೊನ್ನೆ ನಾನು ಮಿನಿಸ್ಟ್ರಿ ಮಾತಾಡಿದೆ, ನಮ್ಮ ಮಧುವಣ್ಣವರಿಗೆ ಇವತ್ತು ಹೋಗ್ತದೆ ಅಂತ ಹೇಳಿದೆ. ಅದಕ್ಕೆ ಹೋಗಿ ಬನ್ನಿ ಮೀಟಿಂಗ್ ಮಾಡಿಬಿಡಿ ಅಂತ ಹೇಳಿದ್ರು. ಅದರಿಂದ ಪೂರ್ಣ ಮಟ್ಟದ ಸಹಕಾರ ಅವ್ರದ್ದು ಇದೆ. ಇವತ್ತು ಅವೆಲ್ಲ ಕಾರ್ಯಕರ್ತರು, ಮುಖಂಡರುಗಳು ಇದನ್ನು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿದ್ರಿ. ಅದರಿಂದ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ತಿಳಿಸ್ತೀನಿ, ಚೆನ್ನಾಗಿ ಕೆಲಸ ಆಗ್ತದೆ ಅನ್ನೋ ಮಾತಾಡಿದೆ. ತಮ್ಮೆಲ್ಲರಿಗೂ ಮುಖ್ಯವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. 100% ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ನಮ್ಮ ಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಸಾಹೇಬರು, ನಮ್ಮ ರಾಜ್ಯಾಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬರು ಮತ್ತು ಸಿದ್ದರಾಮಯ್ಯವರು, ಇವರು 3 ಜನ ಸೇರಿ ಈ ರಾಜ್ಯದಲ್ಲಿ ಯಾವುದೇ ಊರನ್ನ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸಮಿತಿಯನ್ನು ಮಾಡಿ ವೀಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೀಮ್ ಕಾರಣ. ಅದರ ಮೂಲಕ ನಾವು ಬೇರೆ ಕಡೆ ರಾಜ್ಯದಲ್ಲಿ ಆಗ್ಲಿಕ್ಕೆ ಬಿಡೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ನಾವು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ SIR ಮಾಡ್ತೀವಿ. ಒಂದೇ ಒಂದು ಓಟನ್ನು ಬಿಡ್ಲಿಕ್ಕೆ ಬಿಡಲ್ಲ. ಪಕ್ಷ, ಜಾತಿ, ಮತ ಎಲ್ಲವನ್ನು ಬಿಟ್ಟು ನಾವು ಓಟ್ ಸೇರಿಸ್ತಕ್ಕಂಥ ಪ್ರಯತ್ನ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ವಿಶೇಷವಾಗಿ ಅಧಿಕಾರಿಗಳು ಭಾಳ ಇದಕ್ಕೆ ಸಹಕಾರ ಕೊಡ್ತಾರೆ. ಸೊರಬ ತಾಲೂಕು ವಿಶೇಷವಾಗಿ 60% ಇವತ್ತು ಈ ದಿನಕ್ಕೆ ಮಾಡಿದರೆ ಅದಕ್ಕೆ ಅಧಿಕಾರಿಗಳೇ ಮುಖ್ಯ ಕಾರಣ. ತಹಸೀಲ್ದಾರ್ ಮತ್ತು ಅವರ ಟೀಮ್ ಮತ್ತು ಚೀಫ್ ಆಫೀಸರ್
ಬಿ ಎಲ್ ಒಗಳು ಅವರೆಲ್ಲರೂ ಸಹ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಸಹ ನಾನು ಒಬ್ಬ ವೀಕ್ಷಕನಾಗಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದಿಸುತ್ತೇನೆ. ಮತ್ತು ನಮ್ಮ ಮಂತ್ರಿಗಳು ಸಹ ಇದಕ್ಕೆ, ನಮ್ಮ ಮಧು ಬಂಗಾರಪ್ಪ ಅವರು ಇದಕ್ಕೆ ಅತ್ಯಂತ ಸಹಕಾರ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಯಶಸ್ವಿಯಾಗಿದೆ. ಇದು ಇನ್ನೂ ಯಶಸ್ವಿ ಆಗಬೇಕು. 100% ರೀಚ್ ಆಗ್ತಕ್ಕಂಥ ಕೆಲಸ ಆಗ್ತದೆ.